ವೀಕ್ಷಕರೇ, ಇವತ್ತಿನ ಪವರ್ ಫೋಕಸ್ ನಲ್ಲಿ ಬಿಡದಿ ಟೌನ್ಶಿಪ್ ಜಟಾಪಟಿ ಬಗ್ಗೆ ಚರ್ಚೆ ಮಾಡೋಣ. ರೈತರ ಬಾಯಿಗೆ ಮಣ್ಣ ಹಾಕಿ ಅಲ್ಲೊಂದು ಅಷ್ಟು AICT ಮಾಡ್ಬಿಡ್ತೀವಿ, ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೊರಟಿದೆಯಲ್ಲ, ಬಹಳಷ್ಟು ಜನ ರೈತರು ಇದಕ್ಕೆ ವಿರೋಧ ಪಡಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಇದಕ್ಕೆ ಬ್ಲೂ ಪ್ರಿಂಟ್ ಅನ್ನು ಮಾಡಿ ಅದನ್ನು ರೆಡ್ ಝೋನ್ ಅಂತ ಮಾಡಿದ್ರು ಕೂಡ ಕುಮಾರಸ್ವಾಮಿ ಅವರು ಆ ಯೋಜನೆಯನ್ನ ಕೈಬಿಟ್ರು. ಅದಾದ ನಂತರ ಆಲ್ಮೋಸ್ಟ್ 20 ವರ್ಷಗಳಾಗಿದೆ. ಈಗ ಈ ಯೋಜನೆಯನ್ನ ಕೈಗೆತ್ಕೊಳ್ಳೋದಕ್ಕೆ DK ಶಿವಕುಮಾರ್ ಬಹಳ ಉತ್ಸುಕರಾಗಿದ್ದಾರೆ. ಯಾಕೆ ಅಷ್ಟೊಂದು ಇಂಟ್ರೆಸ್ಟ್ ಅವ್ರಿಗೆ ಇದರಲ್ಲಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೆ ಬಹಳಷ್ಟು ಜನ ರೈತರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರೋ ಕೆಲವರು ಇದಕ್ಕೆ ಒಪ್ಕೊಂಡಿರ್ಬೋದು, ಒಪ್ಕೊಂಡಿರೋರು ಭೂಮಿ ತಗೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ದಿನೇ ದಿನೇ ಬಿಡದಿ ಟೌನ್ಶಿಪ್ ವಿವಾದ ಜೋರಾಗ್ತಾ ಇದೆ. ಇವತ್ತು ಬಿಜೆಪಿಯ ನಿಯೋಗ ಕೂಡ ಹೋಗಿ ರೈತರ ಜೊತೆಗೆ ಬೆಂಬಲವನ್ನ ಸೂಚಿಸಿದೆ. ಸೊ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ, ಯಾಕೆ ರಾಜ್ಯ ಸರ್ಕಾರಕ್ಕೆ ಇಷ್ಟೊಂದು ಆಸಕ್ತಿ ಯೋಜನೆಯಲ್ಲಿ, ಯಾರಿಗೆ ಲಾಭ ಮಾಡಿಕೊಡೋದಕ್ಕೆ ಇಷ್ಟೊಂದು ಆಸಕ್ತಿ, ಅಲ್ಲೊಂದು 2,000-2,500 ನೀವು ಸೈಟ್ಗಳನ್ನ ಮಾಡಿ ಹಂಚ್ತಿರೋ, ಏನ್ ಮಾಡಕ್ ಹೊರಟಿದ್ದೀರಿ, ಅಷ್ಟೊಂದು ಲಕ್ಷಾಂತರ ಮನೆಗಳನ್ನ, ಲಕ್ಷಾಂತರ ಮರಗಳನ್ನ ಕಡ್ದು ಅಲ್ಲಿರೋ ಮನೆಗಳನ್ನ ನಿರ್ಮಾಣ ಮಾಡಿ ಗ್ರಾಮಗಳನ್ನೇ ಅಕ್ವೈರ್ ಮಾಡ್ಕೊಳಕ್ ಹೊರಟಿರುವಂತ ಇದೆಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ದಿನೇ ದಿನೇ ಜೋರಾಗ್ತಾ ಇದೆ ಬಿಡದಿ ಟೌನ್ಶಿಪ್ ಜಟಾಪಟಿ. DK ಸರ್ಕಾರ ಬಿಡ್ತಾ ಇಲ್ಲ, ರೈತರು ಒಪ್ತಾ ಇಲ್ಲ. ಅಖಾಡಕ್ಕೀಗ ಬಿಜೆಪಿ ಇನ್ವಾಲ್ವ್ ಆಗಿದೆ. ಇಬ್ರು ಜಗಳ, ಮೂರನೇವ್ರಿಗೆ ಲಾಭ ಅನ್ನಂಗೆ ಇದರ ಲಾಭವನ್ನ ಬಿಜೆಪಿ ಪಡ್ಕೊಳ್ಳಕ್ ನೋಡ್ತಾ ಇದೆ. ತಪ್ಪೇನಿಲ್ಲ ಸಪೋರ್ಟ್ ಮಾಡೋದ್ರಲ್ಲಿ ರೈತರಿಗೆ. ಬಿಜೆಪಿ ಎಂಟ್ರಿ ಮೊದಲೇ ಟೌನ್ಶಿಪ್ ಹೋರಾಟಕ್ಕೆ ತಿರುಗೇಟು. ಬಿಜೆಪಿ JDS ವಿರುದ್ಧ ರಾತ್ರೋರಾತ್ರಿ ಪೋಸ್ಟರ್ ವಾರ್ ಶುರುವಾಗಿದೆ. ಇದಕ್ಕಿಂತ ದೊಡ್ಡ ಅಸಹ್ಯ ಇನ್ನೊಂದಿಲ್ಲ. ಬಿಜೆಪಿ JDS ನಾಯಕರ ವಿರುದ್ಧ ವ್ಯಂಗ್ಯ ಭರಿತ ಪೋಸ್ಟರ್ಗಳು ಪ್ರತ್ಯಕ್ಷ ಆಗೋದು. ಎಲ್ಲಿಂದ ಬಂದ್ಬಿಟ್ವ್ರಿ ರಾತ್ರೋರಾತ್ರಿ ಪೋಸ್ಟರ್ಗಳು? ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ? ಬೇನಾಮಿ ಹೆಸರಿನಲ್ಲಿ ಭೂಮಿ ಹೊಂದಿದ್ದಾರೆ ಅನ್ನೋ ಆರೋಪ ಮಾಡಿರೋ ಪೋಸ್ಟರ್ಗಳು. ಯೋಜನೆ ವಿರೋಧಿಸೋ ಬಿಜೆಪಿ JDS ನಾಯಕರ ವಿರುದ್ಧ ಪೋಸ್ಟರ್ ವಾರ್ ನಡೆಯುತ್ತಾ ಇದೆ. ಅನಾಮಿಕರಿಂದ ಬಿಡದಿಗೆ ತೆರಳುವಂತಹ ರಸ್ತೆ, ಬ್ರಿಡ್ಜು, ಗೋಡೆಗಳ ಮೇಲೆ ಪೋಸ್ಟರ್ ಹಾಕಿದ್ದಾರೆ. ಇಡೀ ಊರನ್ನ ಹಾಳು ಮಾಡಿದಂತ ಅಯೋಗ್ಯರು ನೀವು ಪೋಸ್ಟರ್ಗಳನ್ನ ಹಾಕಿ. ಹೈಕೋರ್ಟ್ಗಳು ಚೀಮಾರಿ ಹಾಕಿದ್ರು ಇಂಥ ಪೋಸ್ಟ್ಗಳು ಅಂಟಿಸಬಾರದು, ಸಿಟಿಯ ಸೌಂದರ್ಯವನ್ನ ಹಾಳು ಮಾಡಬಾರ್ದು ಅಂತ ಇಷ್ಟ ಬಂದಂಗೆ ಪೋಸ್ಟ್ಗಳು ಹಾಕೊಳ್ತೀರಾ. ಬೇಕಾದ್ರೆ ನಿಮ್ಮ ಮನೇಲಿ ಹೋಗ್ಕೊಂಡು ಪೋಸ್ಟ್ಗಳು ಹಾಕೊಳ್ಳಿ. ಇದೆಲ್ಲದಕ್ಕೂ ಮೊದಲು ಬಿಜೆಪಿ JDS ನಾಯಕರದ್ದು ಇಲ್ಲೇನಾದ್ರೂ ಬೇನಾಮಿ ಆಸ್ತಿ ಇದೆಯಾ, ಇಲ್ಲವೇ ಕೇವಲ ಹೋರಾಟಕ್ಕೆ ಟ್ವಿಸ್ಟ್ ಕೊಡೋದಕ್ಕೆ ಪೋಸ್ಟರ್ ಮಾಡುವಂತ ಅಸ್ತ್ರಾನ? ಸಿಕ್ಕಿದ ಕಡೆ ಪೋಸ್ಟರ್ಗಳು ಅಂಟಿಸಿದ್ದಾರೆ, ನೀವು ನೋಡ್ತಾ ಇದ್ದೀರಿ. ಇಡೀ ನಗರದ ಸೌಂದರ್ಯವನ್ನ ಹಾಳು ಮಾಡುವಂತ ಕೆಲಸ ನಡೀತಾ ಇದೆ. ಅಷ್ಟಕ್ಕೂ ಬೇನಾಮಿ ಆಸ್ತಿ ಬಿಜೆಪಿ ಅವ್ರದಿದೆಯೋ, JDS ಅವ್ರದಿದೆಯೋ, ಅಥವಾ ಕಾಂಗ್ರೆಸ್ ಅವ್ರದಿದೆಯೋ, ಯಾರ ಭೂಮಿ ಹೋಗುತ್ತೆ ಅನ್ನೋ ಆತಂಕ ಇದೆಯೋ ಗೊತ್ತಿಲ್ಲ. ಆದ್ರೆ ಈ ಪೋಸ್ಟರ್ ವಾರ್ಗಳು ರಾತ್ರೋರಾತ್ರಿ ಇಂಥ ಪೋಸ್ಟರ್ಗಳನ್ನ ಅಂಟಿಸಲಾಗಿದೆ. ಅಶೋಕ್ ವಿಜೇಂದ್ರ ಛಲವಾದಿ ಬಗ್ಗೆ ಪೋಸ್ಟರ್ ಮಾಡಿ ಲೇವಡಿ ಮಾಡಿದ್ದಾರೆ. HDK ನಿಖಿಲ್, ಅನಿತಾ ಕುಮಾರಸ್ವಾಮಿ ವಿರುದ್ಧ ಕೂಡ ವ್ಯಂಗ್ಯ ಮಾಡಲಾಗಿದೆ. ರೈತರ ಭೂಮಿಯನ್ನ ಕದ್ದ ಅಶೋಕ್ ಅಂತ ಪೋಸ್ಟರ್ ಹಾಕಿದ್ದಾರೆ. RTGS ಕಳ್ಳ ಎಂದು ಖ್ಯಾತಿ ಪಡೆದಿರುವ ವಿಜೇಂದ್ರಗೆ ಸ್ವಾಗತ. ನಿಮ್ಗೆ ಇರೋದೇ 100 ಎಕರೆ ಭೂಮಿ, ಅದನ್ನ ನಮ್ಗೆ ಬಿಟ್ಟು ಕೊಡಿ. ರಾತ್ರೋರಾತ್ರಿ ಈ ರೀತಿ ಪೋಸ್ಟರ್ಗಳನ್ನ ಅಂಟಿಸಿದ್ದಾರೆ ಕಿಡಿಗೇಡಿಗಳು, ಮಾನಗೇಡಿಗಳು. ಬಿರಿಯಾನಿ ಅಡ್ಡೆಯ ಚಿಲ್ಲರೆ ನಾರಾಯಣ ಸ್ವಾಮಿ ಅಂತ ಲೇವಡಿ ಮಾಡಿದ್ದಾರೆ. ಯಾರಾದ್ರೂ ಎಜುಕೇಟೆಡ್ ರಾಜಕಾರಣಿಗಳು ಮಾತನಾಡುವಂತಹ ಮಾತುಗಳ, ಎಜುಕೇಟೆಡ್ ವರ್ಗ ಏನಾದ್ರೂ ಮಾತಾಡುವಂತಹ ಮಾತುಗಳ ಇದು? ಇಂಥ ಪೋಸ್ಟರ್ಗಳ ನಿಮ್ಮ ಲೆವೆಲ್ ಯಾವ ರೀತಿ ಇದೆ ಅನ್ನೋದನ್ನ ತೋರಿಸ್ತಾ ಇದೆ. ಎಂಥ ಡಿಗ್ರೇಡೆಡ್ ರಾಜಕಾರಣಿಗಳು ಅಥವಾ ಕಿಡಿಗೇಡಿಗಳು ಯಾರಿದನ್ನ ಮಾಡಿದೀರಾ ಅನ್ನೋದನ್ನ ತೋರಿಸ್ತಾ ಇದೆ. CM DK ಶಿವಕುಮಾರ್ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. CM ಆದ್ರೂ DKಶಿ ಹಳೆ ಚಾಳಿ ಬಿಟ್ಟಿಲ್ಲ ಅಂತ HD ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರು. ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದಾರೆ ಬನ್ನಿ ಕೇಳಿಸ್ಕೊಂಬರೋಣ. ಖರೀದಿ ಮಾಡಿರೋ ಜಮೀನು ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲಾದರೂ ಇದೆಂಥ ಬ್ಲೂ ಫಿಲಮ್ ಮಾಡಿಸೋದು, ಪೋಸ್ಟ್ ಅಂಟಿಸೋದು ಇದೆಲ್ಲ ಬಿಡ್ತಾರೆ ಅದನ್ನು ಅಂತ ಅನ್ಕೊಂಡಿದ್ದೆ. ಆ ಕೈಯಲ್ಲಿ ಇನ್ನೂ ಹೋಗಿಲ್ಲ. ಅದೆಲ್ಲ ಪೋಸ್ಟ್ ಅಂಟಿಸ್ಬಿಟ್ಟು ಪ್ರಚಾರ ಮಾಡೋ ಅಂಥದ್ದ? ನಂದು ಬಿಟ್ಟುಬಿಡಿ. ಈವನ್ ನನ್ನ ಹೆಂಡ್ತಿದ್ದು ಫೋಟೋ ಹಾಕೋರು, ನಂದು 100 ಎಕರೆ ಅಂತ ಅದೇನೋ ನಿಖಿಲ್ದು ನಂದು ಹಾಕೋರಲ್ವೇ. 46 ಎಕರೆ 40 ವರ್ಷದ ಹಿಂದೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಜಮೀನು. ಅದು ಬಿಟ್ಟು ನನ್ನ ಹೆಸರಲ್ಲಿ ಇನ್ಯಾವ ಜಮೀನಿದೆ? 100 ಎಕರೆ ಅಂತೇನು ಹಾಕೊಂಡವ್ರಲ್ಲ ಪೋಸ್ಟ್ರಲ್ಲಿ. ಇನ್ನು ನೀತಾ ಮೇಡಮ್ ಅವ್ರದ್ದು 36-37 ಎಕರೆ ತಗೊಂಡವ್ರೆ. ಖರೀದಿ ಮಾಡಿರೋದು
ಖರೀದಿ ಮಾಡಿರೋ ಜಮೀನ ಯಾವನೋ ಪೋಸ್ಟ್ ಹಾಕೊಂಡು ಅವ್ರ ಹೆಸ್ರಿನಲ್ಲಿ ಹಾಕ್ಬಿಟ್ಟು ನನಗೆ ಜಮೀನು ಕೊಡಿಂದರೆ ಬೆನಗಾನಹಳ್ಳಿಲಿ ಸತ್ತೋದವ್ರು ಹೆಬ್ಬೆಟ್ಟು ತೋರಿಸಿ ಜಮೀನು ತಗೊಂಡಂಥ ವ್ಯಕ್ತಿ ಈ ಪೋಸ್ಟನ್ನ ಈಗ ಅವ್ರ ಬೆಂಬಲಿಗೆ ಹೇಳಿ ಹಾಕ್ಸ್ಕೊಂಡು ಇದರಲ್ಲಿ ಪ್ರಚಾರ ಮಾಡ್ತೀನಿ ಅಂದರೆ ಜನ ನಂಬ್ತಾರ? ಮುಖ್ಯಮಂತ್ರಿ ಆದಾಗಲಾದರೂ ಒಂದು ಸ್ಟ್ಯಾಂಡರ್ಡ್ ಬೇಡವಾ? ಒಂದು ಸ್ಟ್ಯಾಂಡರ್ಡ್ ಇಲ್ಲದೆ ಈ ರೀತಿಯ ನಡವಳಿಕೆ ಇವತ್ತು ಈ ರಾಜ್ಯ ಯಾವ ಪರಿಸ್ಥಿತಿ ಹೋಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕು. ಕುಟುಂಬದವ್ರನ್ನ ಫೋಟೋ ಎಲ್ಲ ಹಾಕಿ ಇದು ವಿಕೃತ ಮನಸ್ಸು, ಅದು ಅಷ್ಟೇ ವಿಕೃತ ಮನಸ್ಸೇ ಅದು. ಸದ್ಯ ಬಿಡದಿ ರೈತರ ಹೋರಾಟದ ಅಖಾಡಕ್ಕೆ ಬಿಜೆಪಿ ಎಂಟ್ರಿ ಕೊಟ್ಟಿದೆ. ರೈತರಿಗೆ ಬೆಂಬಲವನ್ನ ಕೊಡ್ತಾ ಇದೆ. ಬಿಡದಿ ಟೌನ್ಶಿಪ್ಗೆ ಭೂ ಸ್ವಾಧೀನ ರದ್ದು ಮಾಡಬೇಕು ಅಂತ ವಿಜೇಂದ್ರ ಒತ್ತಾಯಿಸ್ತಾ ಇದ್ದಾರೆ. ವಿಪಕ್ಷ ನಾಯಕ ಆರ್ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇವರೆಲ್ಲರೂ ಭೇಟಿ ಕೊಟ್ಟಿದ್ರು. ಛಲವಾದಿ ನಾರಾಯಣ ಸ್ವಾಮಿ, ಅಶ್ವಥ್ ನಾರಾಯಣ್ ಕೂಡ ಭೇಟಿ ಕೊಟ್ಟಿದ್ರು. ಬಿಡದಿಯ ಹಳ್ಳಿಗಳಿಗೆ ಭೇಟಿ ನೀಡಿ ಅಹವಾಲನ್ನ ಸ್ವೀಕರಿಸಿತು ಬಿಜೆಪಿ. ಕೆಂಪಯ್ಯನಪಾಳ್ಯ, ಕೆಂಪಶೆಟ್ಟಿ ದೊಡ್ಡಿ, ಬನ್ನಿಗಿರಿ, ಭೈರಮಂಗಲಕ್ಕೆ ಭೇಟಿ ಕೊಟ್ಟಿದ್ರು. ಬಿಡದಿ ಭಾಗದ ರೈತರ ಕೃಷಿ ತೋಟಗಳಿಗೂ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಈ ವಿಚಾರದಲ್ಲಿ ಬಿಜೆಪಿ ತಟಸ್ಥ ನಿಲುವನ್ನ ತೆಗೆದುಕೊಂಡಿತ್ತು. ನಾವು ರೈತರ ಪರ ಅಂತ ಹೇಳಿತ್ತು. ಇದು ಅಧಿಸೂಚನೆ ಇದಾಗಿದೆ, ಫೈನಲ್ ನೋಟಿಫಿಕೇಶನ್. ಇನ್ನು ರೈತರ ಭೇಟಿ ಬಳಿಕ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಸರ್ಕಾರದ ಪ್ರಮುಖ ಆದ್ಯತೆ ರಿಯಲ್ ಎಸ್ಟೇಟ್ ಅಂತ ಬಿವೈವಿ ಹೇಳಿದ್ರು. ಈ ಸರ್ಕಾರಕ್ಕೆ ರೈತರ ಮೇಲೆ ಕಾಳಜಿ ಇಲ್ಲ ಅಂತ ವಿಜೇಂದ್ರ ಕಿಡಿಕಾರಿದ್ರು. ಭಂಡತನ ಬಿಟ್ಟು ರೈತರ ಸಮಸ್ಯೆಗಳನ್ನ ಆಲಿಸಬೇಕು ಅಂತ ಆಗ್ರಹಿಸಲಾಯಿತು. ರೈತರ ಒಕ್ಕಲೆಬ್ಬಿಸಬೇಡಿ, ಕೂಡಲೇ ಭೂ ಸ್ವಾಧೀನ ನಿಲ್ಲಿಸಲಿ ಅಂತ ಆಗ್ರಹಿಸಲಾಯಿತು. ಇಂತಹ ಪರಿಸರವನ್ನ ನಾನು ಎಲ್ಲಿಯೂ ನೋಡಿಲ್ಲ ಅಂತ ಅಶೋಕ್ ಹೇಳಿದ್ರು. ಮಾತೆತ್ತಿದ್ರೆ 2 ಕೋಟಿ ಅಂತೀರಿ, ಏನ್ ಪಿಕ್ನಿಕ್ ಕಳಿಸ್ತಾ ಇದ್ದೀರಾ? ರಾಹುಲ್ ಗಾಂಧಿ ಅಂಡಮಾನು ನಿಕೋಬಾರ್ಗೆ ಹೋಗಿದ್ರು. ರಾಹುಲ್ ಆಹ್ವಾನಿಸ್ತೀನಿ, ಬಂದು ಬಿಡದಿ ಪರಿಸರವನ್ನ ನೋಡ್ಲಿ ಅವ್ರು ಬಂದು ಫಸ್ಟ್. ಬಿಡದಿಗೆ ರಾಹುಲ್ ಗಾಂಧಿ ಆಹ್ವಾನಿಸಿದ್ರು. ವಿಪಕ್ಷ ನಾಯಕ ಅಶೋಕ್ ರೈತರ ಭೂಮಿ ಕಸ್ದು ಎಲ್ಲಿ ಕಳಿಸ್ತೀರಿ ಅಂತ ಛಲವಾದಿ ಪ್ರಶ್ನೆ ಮಾಡಿದ್ರು. ನಿಜವಾಗ್ಲೂ ಬೆಂಗಳೂರಿನಿಂದ ಕೇವಲ 30ರಿಂದ 35 ಕಿಲೋಮೀಟರ್ ದೂರದಲ್ಲಿರುವಂತಹ ಈ ಜಾಗ ಹಚ್ಚ ಹಸಿರಿನ ಹೊತ್ಕೊಂಡಂಗಿದೆ. ಸೊ ಈ ಜಾಗವನ್ನ ಭೂಸ್ವಾಧೀನ, ಅಫ್ಕೋರ್ಸ್ ಭೂಸ್ವಾಧೀನ ಮಾಡದೆ ಡೆವಲಪ್ಮೆಂಟ್ ಮಾಡೋಕ್ಕಾಗಲ್ಲ. ಆದ್ರೆ ಎಂಥ ಜಾಗ ಭೂಸ್ವಾಧೀನ ಮಾಡ್ತೀರಿ ಅನ್ನೋದು ಪ್ರಶ್ನೆ ಆಗುತ್ತೆ. ಬಿಜೆಪಿ ನಾಯಕರುಗಳು ಏನೇನು ಮಾತಾಡಿದ್ರು ಕೇಳಿಸ್ಕೊಳ್ಳೋಣ. ಅನ್ನೋ ಮಾತನ್ನ ರಾಜ್ಯ ಸರ್ಕಾರ ಒತ್ತಾಯ ಪೂರ್ವಕವಾಗಿ ರೈತರಿಂದ ಜಮೀನು ಕಸ್ಕೊಳ್ತಕ್ಕಂತ ಷಡ್ಯಂತ್ರ ಕುತಂತ್ರ ಏನ್ ಮಾಡ್ತಾ ಇದೆ. ಈ ಭಾಗದ ಜನರು ಇದಕ್ಕೆ ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಯಾವುದೇ ಕಾರಣಕ್ಕೂ ರೈತರು ತಮ್ಮ ಫಲವತ್ತಾಗಿರ್ತಕ್ಕಂಥ ಜಮೀನನ್ನ ನಾವು ಬಿಡ್ಕೊಡೋದಿಲ್ಲ. ಹಲವಾರು ದಶಕಗಳಿಂದ ನಾವು ರೈತಾಪಿಯನ್ನ ಮಾಡ್ತಾ ಇದ್ದೇವೆ, ಇಲ್ಲಿ ಬೆಳೆ ಬೆಳೀತಾ ಇದ್ದೇವೆ. ಇಂತ ಫಲವತ್ತಾಗಿರ್ತಕ್ಕಂಥ ಜಮೀನನ್ನ ಯಾವುದೇ ಕಾರಣಕ್ಕೂ ಟೌನ್ಶಿಪ್ ಕೊಡೋದಿಲ್ಲ ಅನ್ನೋ ಮಾತನ್ನ ರೈತರು ಹೇಳ್ತಾ ಇರುವಂತದ್ದು. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ಯಾವುದೇ ಕಾರಣಕ್ಕೂ ರೈತರಿಗೆ ಬೀದಿಗೆ ತರುವಂತ ಕೆಲಸವನ್ನ ಮಾಡಬಾರ್ದು ಅನ್ನೋ ಮಾತನ್ನ ಈ ಸಂದರ್ಭ ಹೇಳ್ತಾ ಇದ್ದೇನೆ. ರಾಹುಲ್ ಗಾಂಧಿ ಅವರು ಮೊನ್ನೆ ಅಂಡಮಾನ್ ನಿಕೋಬಾರ್ ಹೋಗಿದ್ರು. ಅಂಡಮಾನ್ ಫೋಟೋ ಇದೆ ನೋಡಿ, ತೋರಿಸ್ತೀನಿ ಹೆಂಗಿದೆ. ಒಳ್ಳೆ ನೋಡಿ, ಟೀ ಶರ್ಟ್, ಜೀನ್ಸ್ ಪ್ಯಾಂಟ್ ಎಲ್ಲ ಹಾಕೊಂಡಿದ್ದಾರೆ. ಅಂಡಮಾನ್ ನಿಕೋಬಾರ್ ಏನ್ ಹೋಗಿದ್ರಲ್ಲಿ? ಅಲ್ಲಿ ಪೋರ್ಟ್ ಮಾಡ್ತಾ ಇದ್ದಾರೆ ಮೋದಿ ಅವರು. ಪೋರ್ಟ್ ಹಡಗು ನಿಲ್ಲುವಂತಕ್ಕೆ ಚೈನಾದ ದಾಳಿ ಆಗ್ಬಾರ್ದಲ್ಲಿ, ನಮ್ಮ ದೇಶಕ್ಕೆ ಚೈನಾ ದಾಳಿ ಆಗ್ಬಾರ್ದು, ನಮ್ಮ ಮಿಲಿಟರಿ ನೆಲೆ ಆಗ್ಬೇಕಲ್ಲಿ. ಆ ಮಿಲಿಟರಿ ನೆಲೆ ಇದ್ರೆ ಚೈನಾದವ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಲ್ಲ ಅಂತ ಹೇಳಿ ಅಲ್ಲಿ ಪೋರ್ಟ್ ಮಾಡೋದು. ಅಲ್ಲೋಗಿ ನಿಂತ್ಕೊಂಡು ಅವರು ಹೇಳಿದ್ದಾರೆ, ಐ ಟ್ರಾವೆಲ್ ಥ್ರೂ ಗ್ರೇಟ್ ನಿಕೋಬಾರ್, ದೀಸ್ ಆರ್ ದ ಮೋಸ್ಟ್ ಎಕ್ಸ್ಟ್ರಾ. ಹಾಲು ಉಣಿಸೋ ರೈತರಿಗೆ ವಿಷ ಉಣಿಸೋ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇಂಥ ಫಲವತ್ತಾದ ಜಾಗವನ್ನ ಯಾವುದೇ ರೈತನ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥವರು ಯಾರು ಮಾಡೋದೇ ಇಲ್ಲ. ಆದ್ರೆ ಯಾಕೆ, ಯಾರ ಒತ್ತಡ ಇದೆ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ನಮಗ್ ಗೊತ್ತಿಲ್ಲ.
ಆದ್ರೆ ಅವರಲ್ಲಿ ನಾನು ಮನವಿ ಮಾಡ್ತೇನೆ, ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಬೇಡಿ. ನೀವು ಬನ್ನಿ, ಬೇರೆ ಒಣಭೂಮಿಗಳು ಬೇಕಾದಷ್ಟಿದೆ. ಚಿಕ್ಕಬಳ್ಳಾಪುರ ಪ್ರಾಂತ್ಯಕ್ಕೆ ಹೋದ್ರೆ ಬೇಕಾದಷ್ಟು ಜಾಗ ಇದೆ, ಅಲ್ಲಿ ಮಾಡ್ರಿ, ಆ ಜನರಿಗೂ ಒಳ್ಳೇದಾಗತ್ತೆ. ಇಲ್ಲಿ ಬಹಳ ಚೆನ್ನಾಗಿ ಬದುಕೋವ್ರನ್ನ ನೀವು ಹಾಳು ಮಾಡ್ತಕ್ಕಂಥದ್ದು ಎಷ್ಟು ಸರಿ? ಆದ್ರಿಂದ ನಾವು ಇದಕ್ಕೆ ವಿರೋಧ ಇದ್ದೇವೆ, ರೈತರು ವಿರೋಧ ಇದ್ದಾರೆ. 95% ಖಂಡಿತ ಬರಡು ಭೂಮಿ ಅಂತ 100% ಬರಡು ಭೂಮಿ ಅಲ್ಲ. ಇಲ್ಲೆಲ್ಲ ವ್ಯವಸಾಯ ಮಾಡ್ಕೊಂಡು, ತೋಟಗಾರಿಕೆಯನ್ನು ಮಾಡ್ಕೊಂಡು, ಹೈನುಗಾರಿಕೆಯನ್ನು ಮಾಡ್ಕೊಂಡು, ರೇಷ್ಮೆ ಎಲ್ಲವನ್ನು ಮಾಡ್ಕೊಂಡು ಬಹಳ ಸಮೃದ್ಧಿಯಿಂದ ವ್ಯವಸಾಯನ ಮಾಡ್ತಿರುವಂತ ರೈತರನ್ನ ನಾವು ಕಾಣ್ಬೋದು. ಇಲ್ಲಿ ಎಲ್ಲ ಕಣ್ಮುಂದೆನೆ ಕಾಣ್ತಾ ಇದ್ದೀವಿ. ಸಾಕಷ್ಟು ವಿರೋಧ ಇತ್ತು, ರೈತರ ವಿರೋಧ 80% ವಿರೋಧ ಮಾಡ್ತಿದ್ರು ಎಂದು ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿ ರೈತರ ಭೂಮಿಯನ್ನ ಕಸಿದುಕೊಳ್ಳಿಕ್ಕೆ ಸರ್ಕಾರ ಮುಂದಾಗಿದ್ಯಾ ಅಂತ ಹೇಳಿ. ಏನೇ ಮಾಡ್ರು ರೈತರು, ಸರ್ಕಾರ ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಮಾಡ್ಬೇಕು. ಹಾಗಾಗಿ ರೈತರಿಗೆ ವಿರೋಧವಾಗಿ ಕಾನೂನು ಚೌಕಟ್ಟಲ್ಲಿ ರೈತರನ್ನ ವಿಶ್ವಾಸಕ್ಕೆ ತಗೊಂಡು ಮುಂದುವರಿಯುವಂತ ಕೆಲಸಗಳು ಆಗ್ಬೇಕು. ಇವತ್ತೆಲ್ಲ ಒಂದ್ ಕಡೆ ಈ ದಬ್ಬಾಳಿಕೆ ಮಾಡುವಂಥದ್ದು, ಎಲ್ಲ ಒಂದ್ ಕಡೆ ಅವ್ರ ವಿಶ್ವಾಸಕ್ಕೆ ತಗೊಳ್ಳದೆ ಏನೇ ಕೆಲಸ ಮಾಡಕ್ ಹೋದ್ರು ಕಪ್ಪು ಅಂತ ಹೇಳಿ. ಖಂಡಿತ ಓಕೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಮ್ಮ ಜೊತೆ ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರು KS ಉತ್ಕರ್ಷ್ ಇದ್ದಾರೆ. ಉತ್ಕರ್ಷ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರು ನಟರಾಜ್ ಗೌಡ್ರ ಇದ್ದಾರೆ. ಗೌಡ್ರೆ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಡದಿಯ ರೈತರೊಬ್ರು ಅಶ್ವಥ್ ಅಂತ ಹೇಳಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಅಶ್ವಥ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ. ನಾನು ಮೊದಲಿಗೆ ಅಶ್ವಥ್ ಅವ್ರ ಹತ್ರ ಮಾತಾಡ್ತೀನಿ. ಅಶ್ವಥ್, ಇವತ್ತು ಬಿಜೆಪಿಯವರು ಅಲ್ಲಿ ಬೆಂಬಲವನ್ನ ಕೊಡ್ತಾ ಇದ್ದಾರೆ, ರೈತರ ಪರ ಬಂದು ನಿಂತ್ಕೊಂಡಿದ್ದಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟೆಲ್ಲ ವಿರೋಧ ಇದ್ರೂ ಕೂಡ ಸರ್ಕಾರ ಈಗ ಆಲ್ರೆಡಿ 3 ಗ್ರಾಮಗಳ ಭೂಸ್ವಾಧೀನಕ್ಕೆ ಅಂತಿಮ ಹಂತದ ಏನು ಆದೇಶ ಹೊರಡಿಸಾಗಿದೆ, ಆಲ್ರೆಡಿ ಅಧಿಸೂಚನೆ ಹೊರಡಿಸಾಗಿದೆ. ಸೊ ನೀವುಗಳು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ದೀರಿ. ಹೋರಾಟ ನಿರಂತರವಾಗಿ ನಡೀತಾ ಇದೆ. ಇದು ಯಾಕೋ ದೊಡ್ಡ ಮಟ್ಟದ ರಾಷ್ಟ್ರ ಮಟ್ಟದ ಹೋರಾಟ ಆಗೋ ತರ ಕಾಣಿಸ್ತಾ ಇದೆ. ಏನ್ ಹೇಳ್ತೀರಿ ಅಶ್ವಥ್? ಮೇಡಮ್, ನಾವು ರೈತರು ಭೂಮಿ ಕೊಡೋದಂದ್ರೆ ಯಾಕೆ ಇಷ್ಟು ಅಟಕ್ ಬಿದ್ದಿದೆ ಸರ್ಕಾರ? ಏನು ರೈತರುಗಳ ಜಮೀನೇ ಇರಬಾರ್ದಾ? ಹಿಂದೆ ಮಾಡಿರೋ KDB BDA ಮಾಡಿರೋ ಜಾಗಗಳು ಲಕ್ಷಾಂತರ ಎಕರೆ ಖಾಲಿ ಬಿದ್ದಿದೆ. ಅದನ್ನ ಫಸ್ಟ್ ಇವರು ಸ್ಟಡಿ ಮಾಡಲಿ, ಯಾರ ಬೇನಾಮಿ ಹೆಸರಿಲ್ಲದೆ ಅಂತ ಸ್ಟಡಿ ಮಾಡಲಿ. ರೈತರುಗಳಿಗೆ ಭೂಮಿನೇ ಬೇಡವಾ? ನಾವು 460 ದಿನಗಳಿಂದ ಕಾಲದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಯಾವ ಜನಪ್ರತಿನಿಧಿಗಳಾಗಲಿ, ಯಾವ DC ಅವರಾಗಲಿ, ರೈತರೇ ಅಂದ್ರೆ ಬೆಲೆನೇ ಇಲ್ವಾ ಮೇಡಮ್? ನಮಗೆ ರೈತರು ಏನಂದ್ರೆ ದೇಶದ ಬೆನ್ನೆಲುಬು ಅಂತ ರೈತರನ್ನೇ ಲೆಕ್ಕಕ್ಕಿಲ್ಲ. ರೈತರೇ ಇಲ್ಲ ಅಂತಾರೆ. ಒಬ್ಬ ಮಂತ್ರಿಗಳು ಹೇಳ್ತಾರೆ ರೈತರೇ ಇಲ್ಲ ಅಂತಾರೆ. ಅಲ್ಲಿ ಕುಂತಿರೋರು ಯಾರೋ ಬಾಣಿ ಇಲ್ಲ ಅಂತಾರೆ. ಏನ್ ಮೇಡಮ್ ಇದು ಪ್ರಜಾಪ್ರಭುತ್ವನ? ಇದು ಏನು ಅಂತ ನಮ್ಗೆ ಅರ್ಥ ಆಯ್ತಲ್ಲ ಮೇಡಮ್. ಇಷ್ಟೊಂದು ಅಟಕ್ ಬಿದ್ದಿದೆ, ಯಾಕೆ ಬಿದ್ದಿದೆ ಸರ್ಕಾರ? ಇಷ್ಟೊಂದು ಅಟಕ್ ಬಿದ್ದಿದೆ ನಮ್ಮ ಜಾಗದ ಮೇಲೆ ಅಂತ. ರೈತರು 1 ಎಕರೆ 2 ಎಕರೆ ಮಡಿಕೋಬಾರ್ದಾ? ಅವರು 1000 ಎಕರೆ ಮಡಿಕೋಬೋದು. ರೈತರ ಹತ್ರ ಜಮೀನೇ ಇರಬಾರ್ದು ಮೇಡಮ್? ರೈತರು ಬದುಕಬಾರ್ದಾ? ಆಲ್ ರೈಟ್, ಬದುಕಬಾರ್ದ ಮೇಡಮ್? ನಾವು ಇಷ್ಟೊಂದು ದಿನ ಹೋರಾಟ ಮಾಡಿದ್ರು ನಾವು ಬೇಡ ಕೊಡಲ್ಲ ಅಂತ ಹೇಳ್ತೀವಿ ಮೇಡಮ್. ಯಾಕೆ ಮೇಡಮ್ ಇಷ್ಟೊಂದು ಅಟಕ್ ಬಿದ್ದಿದೆ ಸರ್ಕಾರ? ಕೇಳೋಣ, ಸರ್ಕಾರದ ಪರ ಮಾತಾಡಕ್ ಅವ್ರ ವಕ್ತಾರರಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ನಟರಾಜ್ ಗೌಡ್ರೆ, ನಂದು ಅದೇ ಪ್ರಶ್ನೆ ರೀ. ಈಗ ಅಶ್ವಥ್ ಮಾತಾಡೋಣ, ಹಂತವಾಗಿ ಮಾತಾಡೋಣ. ಅಶ್ವಥ್ ಮೇಡಮ್, ಹಾ ಹೇಳಿ, ಮಾತಾಡೋಣ. ಸ್ವಲ್ಪ ಸಮಾಧಾನ. ನನಗೆ ನಿಮ್ಮ ಆಕ್ರೋಶ ಮತ್ತು ನಿಮ್ಮ ನೋವು ಎಲ್ಲನೂ ಅರ್ಥ ಆಗುತ್ತೆ. ಹಂತವಾಗಿ ಮಾತಾಡೋಣ. ನಟರಾಜ್ ಗೌಡ್ರೆ, ಏನಕ್ಕೆ ಇಷ್ಟೊಂದು ಇಂಗಿತ, ಇಷ್ಟೊಂದು ಅದ್ರ ಮೇಲೆ ಅದನ್ನ ಮಾಡೇ ತೀರ್ಬೇಕು ಅನ್ನೋ ಹಠ ಏನಕ್ಕೆ? ಅದರಿಂದ ಎಷ್ಟು ಜನಕ್ಕೆ ಲಾಭ ಮಾಡ್ಕೊಡ್ತಾ ಇದ್ದೀರಿ? ಏನೇನು ಮಾಡಕ್ ಹೊರಟಿದ್ದೀರಿ? ಫಸ್ಟ್ ಆಫ್ ಆಲ್ ಅದನ್ನ ಕ್ಲಾರಿಫಿಕೇಶನ್ ಕೊಡಿ ರಾಜ್ಯದ ಜನರಿಗೆ. ಈ ಬಿಡದಿ ಟೌನ್ಶಿಪ್, AI ಟೌನ್ಶಿಪ್ ಮಾಡಕ್ ಹೊರಟಿದ್ದೀರಲ್ಲ, ಅಲ್ಲಿ ಏನೇನು ಮಾಡ್ತೀರಿ? ಅದನ್ನ ಏನ್ ಮಾಡ್ಬೇಕು ಅಂತ ಹೊರಟಿದ್ದೀರಿ? ಈಗ ಸಿಂಧೂರ್ ಅವರೇ, ಇದು ಸುಮಾರು 7481 ಎಕರೆ ಪ್ರದೇಶವನ್ನ, 9 ಹಳ್ಳಿಗಳ ಪ್ರದೇಶವನ್ನ ತೆಗೆದುಕೊಂಡು ಅಲ್ಲಿ AI ಟೆಕ್ನಾಲಜಿ, ಸ್ಟಾರ್ಟ್ಅಪ್, IT ಮತ್ತೆ ಇನ್ನಿತರ ಇಂಟಿಗ್ರೇಟೆಡ್ ಟೌನ್ಶಿಪ್. ಅದು ಅದರಲ್ಲಿ ವಸತಿನೂ ಬರುತ್ತೆ, ಕಂಪನಿಗಳು ಬರ್ತವೆ. ಆ ರೀತಿಯ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ವಾಲಿಟಿ ಮತ್ತೆ ಅದ್ಭುತವಾದ ಒಂದು ಟೌನ್ಶಿಪ್ ಅಲ್ಲಿ ಬರುತ್ತೆ. ಅದಕ್ಕೆ ಒಂದು ನೀಲಿ ನಕ್ಷೆ ಆಗಿದೆ. ಈಗ ನಿನ್ನೆ ಅಧಿಸೂಚನೆ ಆಗಿದೆ, 518 ಎಕರೆ 3 ಹಳ್ಳಿಯ ಒಂದು ಏನು ಜಮೀನನ್ನು ತಗೋಬೇಕು ಅಂತ. ಆ 3 ಹಳ್ಳಿಯ ರೈತರು ಸ್ವ ಇಚ್ಛೆಯಿಂದ ಮುಂದೆ ಬಂದು ದಯವಿಟ್ಟು ಇಲ್ಲಿಂದ ಶುರು ಮಾಡಿ ಶಂಕುಸ್ಥಾಪನೆ ಮಾಡಿ ನಮ್ಗೆ ಸರಿಯಾದ ಕಾಂಪನ್ಸೇಷನ್ ಕೊಡಿ ಅಂತೇಳಿ ಮನವಿ ಮಾಡಿದ್ದಾರೆ. ಆ ಮನವಿ ಪತ್ರ ಇದೆಯಾ ನಿಮ್ಮ ಹತ್ರ? ಈಗ ಮನವಿ ಮಾಡಿದ್ದಾರೆ, ಎಲ್ಲರಿಗೂ ಮನವಿ ಪತ್ರ ಇದೆಯಾ? ಮನವಿ ಮಾಡಿರೋದಕ್ಕೆ ಸಾಕ್ಷಿ ಇದೆಯಾ ನಿಮ್ಮ ಹತ್ರ? ಈಗ ನಿಮ್ಗೆ ಮನವಿ ಪತ್ರ ಬೇಕಾಗಿದ್ರೆ ಆ ರೈತರನ್ನ ಹೋಗಿ ಮೀಟ್ ಮಾಡ್ಬಿಡಿ. ನಿಮ್ಗೂ ಅಲ್ಲ, ನಾನು ಮೀಟ್ ಮಾಡಿದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ.
ಇಲ್ಲ, ಅಲ್ಲಿನ ರೈತರು ನಮ್ಮನ್ನು ಮೀಟ್ ಮಾಡಿದ್ದಾರೆ. ಮೀಟ್ ಮಾಡಿದೀನಿ, ನಾನ್ ಮೀಟ್ ಮಾಡಿರೋದಕ್ಕೆ ಸಾಕ್ಷಿ ತೋರಿಸ್ತೀನಿ, ನೀವು ಮೀಟ್ ಮಾಡಿರೋದಕ್ಕೆ ಸಾಕ್ಷಿ ತೋರಿಸಿ. ನಮಗೂ ಅವ್ರ ಪತ್ರನೂ ಕೊಟ್ಬಿಡ್ತಾರೆ. ಅದನ್ನೇ ನಾನು ಕೇಳ್ತಾ ಇದ್ದೀನಿ ನಟರಾಜ್ ಗೌಡ್ರೆ. ಕೇಳಿಸ್ಕೊಳ್ಳಿ ಸಿಂಧೂರ್ ಅವರೇ, ಕೇಳಿಸ್ಕೊಳ್ಳಿ. ಈಗ ನಿಮ್ದು ಪ್ರಶ್ನೆ ಉತ್ತರ ಕೊಡ್ತೀನಿ. ಆ 3 ಹಳ್ಳಿ ಏನಿದೆ, ಕೆಂಪಯ್ಯನಪಾಳ್ಯ, ಒಡೆಯರಹಳ್ಳಿ, ಇನ್ನೊಂದು ಹಳ್ಳಿ, 3 ಏನು ಹಳ್ಳಿ ಇದೆ, ಆ ಹಳ್ಳಿಯ ರೈತರು ಇದನ್ನ ಇಲ್ಲಿಂದನೇ ಶುರು ಮಾಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಮನವಿಯ ಪತ್ರ ಬೇಕು, ಕೇಳಿಸ್ಕೊಳ್ಳಿ. ನಿಮ್ಗೆ ಮನವಿಯ ಪತ್ರ ಬೇಕು, ಒಪ್ಪಿಗೆ ಪತ್ರ ಬೇಕು, ಅದು ನಮ್ಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಯಾರು ಇದನ್ನ ವಿರೋಧ ಮಾಡ್ತಾವ್ರೆ ಅವ್ರು ಇದನ್ನ ಕೇಳ್ತಾರೆ. ಯಾಕಂದ್ರೆ ಮನವಿ ಪತ್ರ ಕೊಡಿ, ಒಪ್ಪಿಗೆ ಪತ್ರ ಕೊಡಿ, ಇವೆಲ್ಲ ವಿರೋಧ ಮಾಡ್ತಿರೋರು ಕೇಳ್ತಾರೆ. ನೀವು ಕೇಳ್ಬಾರ್ದು ಅದನ್ನ. ನಾನು ರೈತರ ಪರ ಮಾತಾಡ್ತಾ ಇದ್ದೀನಿ, ನಾನು ಕೇಳಲೇಬೇಕು. ನಾನೊಬ್ಬ ಪತ್ರಕರ್ತೆಯಾಗಿನೂ ಕೇಳಬೇಕು, ನಾನೊಬ್ಬ ಸಾರ್ವಜನಿಕರಾಗಿನೂ ಕೇಳಬೇಕು. ಒಂದು ಅದ್ಭುತವಾದ ಯೋಜನೆಗೆ ಯಾರು ತೊಂದರೆ ಕೊಡಬೇಕು ಮತ್ತೆ ನಿಲ್ಲಿಸಬೇಕು. ಯಾವುದು ಅದ್ಭುತವಾದ ಯೋಜನೆ ಸಿಂಧೂರ್ ಅವರೇ, ಇಂತಹ ಅಂತಾರಾಷ್ಟ್ರೀಯ ಮಟ್ಟದ ಅದ್ಭುತವಾದ ಯೋಜನೆಗೆ ಯಾರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಯಾರು ರಾಜಕೀಯವಾಗಿ ತೊಂದರೆ ಕೊಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ, ಸಂಚು ಮಾಡ್ತಾ ಇದ್ದಾರೆ, ಅದು ನಮಗೆ ಗೊತ್ತಿದೆ. ಯಾವುದು ಅದ್ಭುತವಾದ ಯೋಜನೆ? ಅನ್ನ ತಿಂತಾ ಇರೋ ಭೂಮಿನ ಕಿತ್ಕೊಂಡು ನೀವು ಅದ್ಭುತವಾದ ಯೋಜನೆ ಮಾಡಕ್ ಹೊರಟಿದ್ದೀರಾ. ಮಾಡಿ, ಕನಕಪುರದಲ್ಲೇ ಮಾಡಿ, ಯಾರು ಬೇಡ ಅಂದಿದ್ದಾರೆ ನಿಮ್ಗೆ? ಇಂತ ಅದ್ಭುತವಾದ ಯೋಜನೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಾಡಿ, ಅವ್ರಿಗೆ ಕೆಲಸ ಆದ್ರೂ ಸಿಗುತ್ತೆ, ಅಲ್ಲಿ ಜನಕ್ಕೆ ಅವರ ಲೈಫ್ ಸ್ಟೈಲ್ ಆದ್ರೂ ಸ್ವಲ್ಪ ಜಾಸ್ತಿ ಹೋಗುತ್ತೆ. ಸಿಂಧೂರ್ ಅವರೇ, ನಾನು ಹುಟ್ಟಿದಾಗ ನೀವು ಕುಳಿತಿರೋ ಜಾಗದಲ್ಲೂ ಕೂಡ ಗದ್ದೆ ಮಾಡ್ತಾ ಇದ್ರು. ನೀವು ಕುಳಿತಿರೋ ಜಾಗದಲ್ಲಿ ಗದ್ದೆ ಇತ್ತು. ನೀವು ಕೂತಿರೋ ಜಾಗದಲ್ಲಿ ಎಲ್ಲ ಕಡೆನೂ ಗದ್ದೆ ಇತ್ತು. ಇಷ್ಟ ಇಲ್ಲ ಅಂದ್ರೆ ಈಗ ಸಿಂಧೂರ್ ಅವ್ರಿಗೆ ಇಷ್ಟ ಇಲ್ದಲೇ ಇರಬಹುದು, ಅಲ್ಲಿನ ರೈತರಿಗೆ ಇಷ್ಟ ಇದೆ, ಅಲ್ಲಿನ ರೈತರೇ ಮಾತಾಡ್ತಾ ಇದ್ದಾರೆ, ಜನತೆಗೆ ಇಷ್ಟ ಇದೆ, ಅಲ್ಲಿನ ರೈತರೇ ಮಾತಾಡ್ತಿದ್ದಾರೆ. ನಟರಾಜ್ ಗೌಡ್ರೆ, ತಪ್ಪುನ ಬಿಂಬಿಸಕ್ಕೆ ಹೋಗ್ಬೇಡಿ. ಸಿಂಧೂರ್ ಅವ್ರೆ, ನಿಮ್ಗೆ ಏನು ಗೊತ್ತಿಲ್ಲ, ನಿಮ್ಗೆ ವೈಯಕ್ತಿಕವಾಗಿ ಅದ್ರ ಮೇಲೆ ಇಷ್ಟ ಇಲ್ಲ ಇರ್ಬೋದು. ಗೊತ್ತಿಲ್ಲದೆ ಕುತ್ಕೊಂಡಿಲ್ಲ ನಟರಾಜ್ ಗೌಡ್ರೆ. ನಾನು ಐ ಹ್ಯಾವ್ ಸ್ಟಡಿಡ್ ರಿಗಾರ್ಡಿಂಗ್ ದಟ್. ನಾನು ಆ ಜಾಗಕ್ಕೆ ಹೋಗಿದ್ದೀನಿ, ಅಲ್ಲಿ ರೈತರನ್ನು ಮಾತಾಡ್ಸಿದೀನಿ. ಪವರ್ ಟಿವಿ ಸ್ಟಡಿ ಮಾಡ್ದಲೇ ಕುತ್ಕೊಂಡಿಲ್ಲ. ಪ್ಲೀಸ್ ಟೇಕ್ ಬ್ಯಾಕ್ ಯುವರ್ ವರ್ಡ್ಸ್. ನಾನು ಕೆಲವು ಮಾಹಿತಿ, ಈಗ ಸಿಂಧೂರ್ ಅವರೇ, ನಿಮಗೆ ನಾನು ಕೆಲವು ಅಂಕಿಅಂಶ ಮಾಹಿತಿ ಹೇಳಿದ್ರೆ ನೀವು ಇದನ್ನ ಒಪ್ಕೋಬೇಕು. ನಾನು ಒಪ್ಕೊಳ್ಳಲ್ಲ, ಹೇಳಿ. ಅಂಕಿಅಂಶ ಮಾಹಿತಿ ಇದೆ, ನಿಮ್ಗೆ ಇಷ್ಟ ಇಲ್ಲದ್ರೆ ಒಪ್ಕೊಳ್ಳೋದ್ರೆ ಇದ್ರ ಪರವಾಗಿಲ್ಲ. ಕೇಂದ್ರ ಸರ್ಕಾರದ ಕಾನೂನು ಪ್ರಕಾರ, ಭೂ ಸ್ವಾಧೀನ ಕಾಯ್ದೆಯ ಪ್ರಕಾರ 80% ರೈತರುಗಳು ಅನುಮತಿಯನ್ನ, ಒಪ್ಪಿಗೆಯನ್ನ ಪಡೆದು 80% ರೈತರು ಅಲ್ಲಿ ಅನುಮತಿ ಕೊಟ್ಟಿಲ್ಲ ನಟರಾಜ್ ಗೌಡ್ರೆ. ಅದು ನಿಮ್ಮ ಸರ್ಕಾರ ಬಿಂಬಿಸ್ತಾ ಇರೋದು. ಇಲ್ಲ, ನಿಮಗೆ ಮಾಹಿತಿಯ ಕೊರತೆ ಇದೆ ಸಿಂಧೂರ್. ಖಂಡಿತ ಮಾಹಿತಿ ಕೊರತೆ ನನಗಿಲ್ಲ ನಟರಾಜ್ ಗೌಡ್ರೆ. ಮಾಹಿತಿ ಇಲ್ಲ ಸಿಂಧೂರ್. ಖಂಡಿತ ಮಾಹಿತಿ ಇದೆ, ಖಂಡಿತವಾಗ್ಲೂ ಮಾಹಿತಿ ಇದೆ. ಕೇಳಿ, ಈಗ ಸಿಂಧೂರ್ ಅವರೇ, ನೀವು ನನ್ನ ಮಾಹಿತಿ ಕೇಳಿ, ಸರ್ಕಾರವನ್ನ ಮಾಹಿತಿ ಕೇಳಿ, ಬರ್ಕೊಳ್ಳಿ, ತಪ್ಪಿಲ್ಲ. ನಿಮ್ಗೆ ನೀವು ಸರ್ಕಾರ 1000 ಬರ್ಕೊಳ್ತೀರಿ, ನೀವು 1000 ಬರ್ಕೊಳ್ತೀರಿ. ನೀವು ಇನ್ಫಾರ್ಮೇಶನ್, you take I information. have all the information. That is why I'm sitting here and talking in front of the people. ನಟರಾಜ್ ಗೌಡ್ರೆ, ಬಿಂಬಿಸ್ಬೇಡಿ. ನೀವು ಬಿಂಬಿಸಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ. ಮಾಹಿತಿ ತಗೊಳ್ರಿ ಸಿಂಧೂರ್ ಅವರೇ, ದಯವಿಟ್ಟು ಮಾಹಿತಿ ತಗೊಳ್ಳಿ. ನನ್ನ ಹತ್ರ ಇದೆ ರೀ ಮಾಹಿತಿ, ಸುಳ್ಳು ಮಾಹಿತಿ ನನಗ್ ಬೇಡ ರೀ ನಟರಾಜ್ ಗೌಡ್ರೆ. ಮತ್ತೆ ನಿಮ್ಗೆ ಇನ್ನೇನ್ ಬೇಕು? ನನಗ್ ಮಾಹಿತಿ ನನ್ನ ಹತ್ರ ಇದೆ. ನಮ್ಮ ನಾವು ಸರ್ವೆ ಮಾಡಿದೀವಿ, ಆ ಮಾಹಿತಿ ನಮ್ಮ ಹತ್ರ ಇದೆ. ತಾಳ್ಮೆ ಇದೆಯಾ? ಖಂಡಿತ ಇದೆ. Do you have patience to listen to me? But I don't have patience to listen lies. Please continue, Nataraj Gaudre. No, you can lie. I don't know. You can lie. You can misquote. You can mislead. But I cannot do that. I'm not doing it. No, then listen to me, na. You ask my data. If you are giving wrong information, how can I listen to you? Hey, Mr. Nataraj Gaudre. ಕೇಳ್ರಿ ಈಗ, ನೀವು ಕೇಳ್ದಲ್ಲ. ಈಗ ರೈತರು ಮಾತಾಡ್ತಿದ್ದಾರೆ, ಅವ್ರಿಗೆ ಉತ್ತರ ಕೊಡಿ ನಟರಾಜ್ ಗೌಡ್ರೆ. ಆಯ್ತು, ನನಗೆ ಗೊತ್ತಿಲ್ಲ ಅಲ್ವಾ, ರೈತರು ಮಾತಾಡ್ತಿದ್ದಾರೆ, ಅವ್ರಿಗೆ ಉತ್ತರ ಕೊಡಿ. ನಟರಾಜ್ ಗೌಡ್ರೆ, ನನ್ನ ಕೇಳಿಸ್ಕೊಂಡ್ರೆ. ನಟರಾಜ್ ಗೌಡ್ರೆ ಮಾತಾಡಿ, ನನ್ನ ಕಡೆ ಮಾತಾಡಿ. ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ ಮಾತಾಡಿ. ಅಶ್ವಥ್ ಕೂಡ ರೈತರು, ಅವರನ್ನು ನೀವು ಕನ್ಸಿಡರ್ ಮಾಡಬೇಕು ನಟರಾಜ್ ಗೌಡ್ರೆ. ಅಷ್ಟು ಕೇವಲವಾಗಿ ಮಾತಾಡಬೇಡಿ. ಏ, ನಾನು ರೈತ ಅಂತ ಹೇಳ್ತೀನಿ, ಮಾತಾಡಿ. ನನ್ನ ಕಡೆ ಮಾತಾಡಿ. No, I am not misleading. ನಟರಾಜ್ You should listen to him also. ನಟರಾಜ್ ಗೌಡ್ರೆ ಮಾತಾಡ್ಬೇಕು ಈಗ. ನಟರಾಜ್ ಗೌಡ್ರೆ, ನೀವು ಪೇಷನ್ಸ್ ಇಂದ ಆಡಳಿತ ಪಕ್ಷದಲ್ಲಿ ಇದ್ದೀರಿ, ನೀವು ಪೇಷನ್ಸ್ ಇಂದ ರೈತರ ಮಾತನ್ನು ಕೇಳಿಸ್ಕೊಳ್ಳಿ. ಬಿಜೆಪಿ ವಕ್ತಾರರಿಗೆ ಜಾಸ್ತಿ ಉತಾವಲೆ ಆಗ್ತಾ ಇದ್ರೆ ಆ ಮಾತು ವಾಪಸ್ ತಗೊಳ್ಳಿ. ನಿಮ್ ಕಾಂಗ್ರೆಸ್ ಅವ್ರಿಗೆ ಚಾಳಿ ಅದು ಏನ್ ಮಾಡಕ್ಕಾಗತ್ತೆ? ಸತ್ಯ ಹೇಳಿದ್ರೆ ನಿಮ್ಗಳ ತಡ್ಕೊಳಕ್ಕಾಗಲ್ಲ, ಏನ್ ಮಾಡಕ್ಕಾಗಲ್ಲ. ಅಂತ ಆಸಕ್ತಿ ಏನು ಅಂತ ತಡೆಯಕ್ಕಾಗಲ್ಲ. ಸಿಂಧೂರ, ನೀವು ನನ್ನ ಮಾತು ಕೇಳ್ತೀರಾ ಕೇಳಲ್ವಾ? ಕೇಳಿದೀನಿ. ನೀವು ಅಲ್ಲಿನ ರೈತರ ಮಾತಿಗೆ ಉತ್ತರ ಕೊಡಿ. ಈಗ ಕೇಳಿಸ್ಕೊಳ್ರಿ, ರೈತರಿಗೆ ಉತ್ತರ ಕೊಡಿ ನಟರಾಜ್ ಗೌಡ್ರೆ. ಆಯ್ತು, ಯು ನೀಡ್ ನಾಟ್ ಟು ಆನ್ಸರ್ ಟು ಯು, ಆನ್ಸರ್ ಟು ದಟ್ ಫಾರ್ಮರ್. ನಟರಾಜ್ ಗೌಡ್ರೆ, ನನ್ನ ಹತ್ರ ಮಾತಾಡ್ರಿ. ನಟರಾಜ್ ಗೌಡ್ರೆ, ಬಾಯಿ ಹೊಡಿಬೇಡ್ರಿ. ಆದ್ರೂ ಕೂಡ ನಾನೇನ್ ಹೇಳ್ತೀನಿ ಅಂದ್ರೆ 6043 ರೈತರಲ್ಲಿ 6043 ರೈತರಿದ್ದಾರೆ.
ಸಿಂಧೂರ ನೀವು ನನ್ನ ಮಾತು ಕೇಳ್ತೀರಾ, ಅದರ್ವೈಸ್ ನೀವು ಅವ್ರದ್ದು ಮಾತಾಡ್ಸೋದೇ ಮಾತಾಡ್ಕೊಳ್ಳಿ. ನಟರಾಜ್ ಗೌಡ್ರೆ, ನೀವು ಅವ್ರ ಮಾತಿಗೂ ಗೌರವ ಕೊಡ್ಬೇಕು ನಟರಾಜ್ ಗೌಡ್ರೆ. ನಾನು ಕೇಳಿಸ್ಕೊಳ್ತೀನಿ, ನೀವು ಅವ್ರ ಮಾತಿಗೂ ಕೂಗಾಡೋದ್ರಿಂದ ಏನು ಆಗಲ್ಲ ನಟರಾಜ್ ಗೌಡ್ರೆ. ಕೂಗಾಡ್ಬೇಡಿ. ಒಂದ್ ನಿಮಿಷ, when I'm asking you the question, please kindly listen to the partner also. ಅಶ್ವಥ್, ಒಂದ್ ನಿಮಿಷ ಇರಿ ಅಶ್ವಥ್, ಒಂದ್ ನಿಮಿಷ ಅವ್ರ ಮಾತು ಕೇಳಿಸ್ಕೊಳ್ಳಿ ನಟರಾಜ್ ಗೌಡ್ರೆ. ನೀವು ನಿಮ್ ಸರ್ಕಾರಕ್ಕೆ ರೈತರನ್ನ ಕೇಳಿಸ್ಕೊಳ್ಳೋ ಅಷ್ಟು ವ್ಯವಧಾನನೇ ಇಲ್ಲ ಅಂತಂದ್ರೆ ನೀವು ನನ್ನ ಮೇಲೆ ಕೂಗಾಡೋದ್ರಿಂದ ಏನು ಸಿಗಲ್ಲ. ನನಗಿದೆ, ನೀವು ಅವ್ರಿಗೆ ಆನ್ಸರ್ ಮಾಡಿ. What kind of this discussion? You allow me to answer, no? If you don't agree, no problem, but allow me to answer. I have allowed you from that time ನಟರಾಜ್ ಗೌಡ್ರೆ. ಈ ಕಿಕ್ಕೆಲ್ಲ ಬೇಡ. ಅಶ್ವಥ್ 5 ನಿಮಿಷ ಇರಿ ಅಶ್ವಥ್, 5 ನಿಮಿಷ ಇರಿ ಅಶ್ವಥ್ ಅವರೇ, ದಯವಿಟ್ಟು ಇರಿ 5 ನಿಮಿಷ ಅಶ್ವಥ್. ಈ ತರ ಮಾಡಿ ನಾನು ಡಿಸ್ಕಷನ್ ಟೈಮ್ ಹಾಳು ಮಾಡಕ್ ಆಗಲ್ಲ ನಟರಾಜ್ ಗೌಡ್ರೆ. ನಿಮ್ಗೆ 2 ಮಿನಿಟ್ಸ್ ಕೊಡ್ತೀನಿ, ನೀವೇನ್ ಹೇಳ್ಬೇಕು ಮುಗಿಸಿ. Yes, please. Very good. Thank you. See, ಅಲ್ಲಿ 6043 ರೈತರಿದ್ದಾರೆ. 6043 ರೈತರ ಮುಖಾಂತರ ನಾವು 7481 ಎಕರೆ ಜಮೀನನ್ನ ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದರೊಳಗೆ ನಾವು ರೈತರ ಜೊತೆ ಚರ್ಚೆ ಮಾಡಿದಾಗ, ಸಂವಾದ ಮಾಡಿದಾಗ ರೈತರು ನಮ್ಗೆ ಬಂದು ಮನವಿ ಕೊಟ್ಟಿರೋ ಪ್ರಕಾರ ಸುಮಾರು 663 ರೈತರು ಮಾತ್ರ ನಾವು ಜಮೀನನ್ನ ಕೊಡಲ್ಲ ಅಂತ ಹೇಳಿದ್ದಾರೆ. 6043ರಲ್ಲಿ 663 ರೈತರು ನಾವು ಜಮೀನನ್ನ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಪ್ರಕಾರ 1350 ಎಕರೆ ಜಮೀನು 7481ರಲ್ಲಿ 1350 ಎಕರೆ ಜಮೀನು ಮಾತ್ರ ಕೊಡಲ್ಲ ಅಂತ ಹೇಳಿದ್ದಾರೆ. ಹಂಗಂದ್ರೆ 11%, ಅಂದ್ರೆ ಈ ಯೋಜನೆಯ 11% ಜಮೀನ ನಿಮ್ಗೆ ಕೊಡಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ. ನೀವು ಇದನ್ನ ಅರ್ಥ ಮಾಡ್ಕೋಬೇಕಿದೆ. ಬಿಜೆಪಿಯವರು, ಜೆಡಿಎಸ್ ನವರು ಸಂಚು ಮಾಡಿ ಕೆಟ್ಟ ಹೆಸರು ತರಬೇಕು ಅಂತ ಹೇಳಿ ಮಿಸ್ಲೀಡ್ ಮಾಡ್ತಾ ಇದ್ದಾರೆ, ರೈತರನ್ನ ತಪ್ಪುದಾರಿ ಎಳಿತಾ ಇದ್ದಾರೆ. ಅದಕ್ಕೆ ನೀವು ಜವಾಬ್ದಾರಿಯುತವಾಗಿ ಅವ್ರಿಗೆ ಅಲೋ ಮಾಡೋದು ಬೇಕಾಗಿಲ್ಲ. ನನ್ನನ್ನು ಸೇರಿಸಬೇಡಿ ನಟರಾಜ್ ಗೌಡ್ರೆ, ನನ್ನನ್ನು ದಯವಿಟ್ಟು ಸೇರಿಸಬೇಡಿ. ನಾನು ಸಂಸ್ಥೆ ಯಾವತ್ತೂ ರೈತರ ಪರವಾಗಿ ನಿಂತ್ಕೊಳ್ಳುತ್ತೆ. ಸಂಸ್ಥೆ ಯಾವತ್ತೂ ರೈತರ ಪರವಾಗಿ ನಿಂತ್ಕೊಳ್ಳುತ್ತೆ, ರೈತರ ವಿರುದ್ಧ ಖಂಡಿತ ಅಲ್ಲ. ಹೇಳಿ, 89% ರೈತರು ಇದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ನಿಮ್ಮ ಲೆಕ್ಕಕ್ಕೆ ಅದನ್ನೇ ಹೇಳ್ತಾ ಇದ್ದೀನಿ, ನಿಮ್ಮ ಲೆಕ್ಕಕ್ಕೆ 89% ರೈತರು ಒಪ್ಕೊಂಡಿದ್ದಾರೆ. ಯಾರು ಒಪ್ಪಲಿ ಬಿಡ್ಲಿ. ನಟರಾಜ್ ಗೌಡ್ರೆ, ಬೇರೆಯವ್ರಿಗೂ ಮಾತಾಡಕ್ಕೆ ಅವಕಾಶ ಕೊಡ್ಬೇಕು, ಅವಕಾಶ ಮಾಡ್ಕೊಡಿ.